ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಟಮಿನ್ B12 ಹೆಚ್ಚಿಸುವಂಥ ಸಸ್ಯಾಹಾರಿ ಆಹಾರಗಳ ಬಗ್ಗೆ ಹೇಳ್ತೀನಿ. ನಾನು ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದು ತುಂಬ ವೈರಲ್ ಆಗಿದೆ. ನೀವೇನಾದ್ರು ನೋಡಿಲ್ಲ ಅಂತಂದರೆ ತಪ್ಪದೆ ಆ ವಿಡಿಯೋನ ಫಸ್ಟ್ ನೋಡಿ, ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದನ್ನ ಡಾಕ್ಟರ್ ಖಾದರ್ ಸರ್ ಅವರು ಹೇಳಿರುವಂಥದ್ದು. ಇವತ್ತು ಇನ್ನೊಬ್ಬರು ಆಯುರ್ವೇದಿಕ್ ಡಾಕ್ಟ್ರು ತುಂಬ ಸಿಂಪಲ್ಲಾಗಿ ಇನ್ನೊಂದು ಹೇಳಿದರು. ಇದಕ್ಕೆ ಬೇಕಾಗಿರೋದು 1 ಕಪ್ಪಷ್ಟು ಮೊಸರು. ಆದಷ್ಟು ಮನೇಲಿ ಮಾಡ್ಕೊಂಡಿರೋಂಥ ಮೊಸರಾದರೆ ಚೆನ್ನಾಗಿರುತ್ತೆ. ಹೊರಗಡೆ ಸಿಗ್ತಾ ಇರುವಂಥ ಪ್ಯಾಕೆಟ್ ಮೊಸರಲ್ಲಿ ಥಿಕ್ನರ್ಸ್ ಇರ್ಬೋದು, ಬೇರೆ ಏನಾದರೂ ಬಳಸ್ತಾ ಇರ್ತಾರೆ. ಅದಕ್ಕೋಸ್ಕರ ಆದಷ್ಟು ಅವಾಯ್ಡ್ ಮಾಡಿ. ಮನೇಲಿ ಮಾಡ್ಕೊಳಕ್ಕಾಗದೇ ಇಲ್ಲ ಅಂದರೆ ನಂದಿನಿ ಮೊಸರು ಮಾತ್ರನೇ ಬಳಸಿ, ಓಕೆನಾ. 1 ಕಪ್ ಅಂದರೆ 1/4 ಲೀಟ್ರು 250 ml ಅಷ್ಟು ಮೊಸರು ತೊಗೊಳ್ಳಿ. ಆ ಮೊಸರನ್ನ ಚೆನ್ನಾಗಿ ಕಡಿಬೇಕು. ಮಜ್ಜಿಗೆ ಕೋಲು ಇರುತ್ತಲ್ವ, ಆ ಮಜ್ಜಿಗೆ ಕೋಲಲ್ಲೇ ಚೆನ್ನಾಗಿ ಕಡಿಬೇಕು. ನಂತರ ಅದಕ್ಕೆ 3 ಕಪ್ಪಷ್ಟು ಅಂದರೆ 3/4 ಲೀಟ್ರಷ್ಟು 750 ml ಅಷ್ಟು ನೀರನ್ನ ಹಾಕ್ಬಿಡಿ. 250 ml ಅಷ್ಟು ಮೊಸರು ಚೆನ್ನಾಗಿ ಕಡಿಬೇಕು. ನೀರು 750 ml ಅಷ್ಟು 3/4 ಲೀಟ್ರಷ್ಟು ನೀರು ಹಾಕ್ಬಿಟ್ಟು ಮತ್ತೆ ಒಂದು ಸ್ವಲ್ಪ 10 ಸೆಕೆಂಡ್ 20 ಸೆಕೆಂಡಷ್ಟು ಕಡೀರಿ, ಸಾಕು. ಈ ಮಜ್ಜಿಗೆನ ಅಂದರೆ 1 ಲೀಟರಷ್ಟು ಮಜ್ಜಿಗೆ ಆಗಿದೆ. ಈ ಮಜ್ಜಿಗೆನ ಮಣ್ಣಿನ ಮಡಿಕೆಯಲ್ಲಿ ಹಾಕಬೇಕು. ಆ ಮಣ್ಣಿನ ಮಡಿಕೆಗೆ ಮುಚ್ಚಳನ ಮುಚ್ಚಿಡಬೇಡಿ. ಕಾಟನ್ ಬಟ್ಟೆ ಅಥವಾ ಕಾಟನ್ ಪಂಚೆ ಇರುತ್ತಲ್ವ, ಅದನ್ನು ಕಟ್ಬಿಡಿ. ನೀವು ಅಂಬಲಿ ಮಾಡಬೇಕಾದ್ರೆ ಕಟ್ತಿರಲ್ವ, ಅದೇ ರೀತಿ ಇದಕ್ಕೂ ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಕಟ್ಬಿಟ್ಟು ರಾತ್ರಿ ಎಲ್ಲ ಹಾಗೆ ಬಿಡಬೇಕು. ಇದನ್ನು ರಾತ್ರಿ ಮಲಗೋಕ್ಕಿಂತ ಮುಂಚೆ ಮಾಡ್ಕೋಬೇಕು. ಬೆಳಗ್ಗೆ ಎದ್ದಾಗ ನೀರು ಕುಡೀರಿ. ನಂತರ ಬ್ರಷ್ ಎಲ್ಲ ಮಾಡ್ಕೊಂಡು ಆದಮೇಲೆ ಈ 1 ಲೀಟರ್ ಮಜ್ಜಿಗೆನ ಮನೇಲಿರೋರೆಲ್ಲರೂ ಕುಡೀರಿ. 1 ಗ್ಲಾಸಷ್ಟು ಕುಡೀರಿ. ನಿಮಗೆ ಬೇಕಾಗಿರುವಂಥ ಪ್ರೋಬಯೋಟಿಕ್ಸ್, ಒಳ್ಳೆ ಬ್ಯಾಕ್ಟೀರಿಯಾ ಸಿಗುತ್ತೆ. ಈ ಪ್ರೋಬಯೋಟಿಕ್ ಹೆಚ್ಚಾದರೆ ವೈಟಮಿನ್ B12 ಕೂಡ ಹೆಚ್ಚಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮಜ್ಜಿಗೆ ಕುಡಿಬೇಕಾ, ಶೀತ ಆಗಲ್ವಾ ಅಂತ ಕೇಳಬೇಡಿ, ಏನೂ ಆಗಲ್ಲ. ಈಗ ಆಲ್ರೆಡಿ ಬೇಸಿಗೆಲ್ಲ ಸ್ಟಾರ್ಟ್ ಆಗಿದೆ. ಯಾವುದೇ ಹೆದರಿಕೆ ಇಲ್ದಲೆ ನೀವು 1 ಅಥವಾ 2 ಗ್ಲಾಸಷ್ಟು ಈ ಮಜ್ಜಿಗೆನ ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆಯೊಳಗೆ ಪ್ರೋಬಯೋಟಿಕ್ಸ್ ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾ ಬೆಳೆಯುತ್ತೆ. ಈ ಒಳ್ಳೆ ಬ್ಯಾಕ್ಟೀರಿಯಿಂದ ವೈಟಮಿನ್ B12 ಕೂಡ ಹೆಚ್ಚಾಗುತ್ತೆ. ಈಸಿ ಮೆಥಡ್. ಇದ್ರ ಜೊತೆಗೆ ರಾತ್ರಿ ಉಳಿದಿರುವಂಥ ಅನ್ನಕ್ಕೆ ನೀರು ಹಾಕ್ಬಿಟ್ಟು ಇಟ್ಟಿರಿ. ಬೆಳಗ್ಗೆ ಆ ನೀರನ್ನ ಬಗ್ಗಿಸ್ಕೊಂಡು ಕುಡಿಯೋದ್ರಿಂದನೂ ಪ್ರೋಬಯೋಟಿಕ್ ಹೆಚ್ಚಾಗುತ್ತೆ. ಇದನ್ನು ಹೇಗೆ ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಒಂದು ಸಲ ನೋಡಿ. ನೆಕ್ಸ್ಟ್, ಇವೆರಡಕ್ಕಿಂತ ತುಂಬ ಚೆನ್ನಾಗಿ ಕೆಲಸ ಮಾಡೋದು ಮಿಲೆಟ್ ಅಂಬಲಿ, ಸಿರಿಧಾನ್ಯದ ಅಂಬಲಿ. ಸಿರಿಧಾನ್ಯದ ಅಂಬಲಿನ ಹೇಗೆ ಮಾಡ್ಕೋಬೇಕು ಅಂತಲೂ ವಿಡಿಯೋ ಮಾಡಿದ್ದೀನಿ, ಒಂದು ಸಲ ಚೆಕ್ ಮಾಡಿ. ವಾರಕ್ಕೆ ಒಂದು 4 ಸಲನಾದರೂ ಸಿರಿಧಾನ್ಯದ ಅಂಬಲಿನ ಮಾಡ್ಕೊಂಡು ಕುಡೀರಿ. ಫರ್ಮೆಂಟ್ ಆಗಿರುವಂತಹ ಮಜ್ಜಿಗೆ, ಅನ್ನದ ಗಂಜಿ, ಸಿರಿಧಾನ್ಯದ ಅಂಬಲಿ, ಈ 3 ಕೂಡ ಬೆಸ್ಟ್ ಪ್ರೋಬಯೋಟಿಕ್ ಫುಡ್ಸ್. ವೆಜಿಟೇರಿಯನ್ಸ್ಗೆ ಬೆಸ್ಟ್ B12 ಫುಡ್ಸ್. ಪ್ರತಿದಿನ ಮಾಡ್ಕೊಂಡು ಕುಡೀರಿ. ನಿಮ್ಮ ಹೊಟ್ಟೆನೂ ಚೆನ್ನಾಗಿರುತ್ತೆ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದರೂ B12 ಪ್ರಾಬ್ಲಮ್ ಇದ್ದರೆ, ಅಂದರೆ ಡಿಫಿಷಿಯನ್ಸಿ ಇದ್ದರೆ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದಂತೂ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.